ರಕ್ಷೆ, ನೋವುಂಡೋರಿಗೆ ರಕ್ಷೆ, ಮಾನ ಪ್ರಾಣ ದಾನ ಜ್ಞಾನ ಎಲ್ಲ ಇವನ ವರದಾನ. ಮಕ್ಕಳನ್ನ ಕೊಟ್ಟಾರ, ಬಂದ ಕಷ್ಟಗಳಿಗೆ ಮಾಡ್ಯಾರ ಪರಿಹಾರ. ಹೇಳುವ ಹೇಳಕ್ಕಿ ಒಮ್ಮೆ ಸುಳ್ಳಾಗಿಲ್ಲ, ಹೇಳುವುದು ಸುಳ್ಳಲ್ಲ, ಬಂದ ನೋಡ್ರಿ ಒಮ್ಮ್ಯಾರ. ಹೇಳುವ ಹೇಳಿಕೆ ಒಮ್ಮೆ ಸುಳ್ಳಾಗಿಲ್ಲ, ಹೇಳುವುದು ಸುಳ್ಳಲ್ಲ, ಬಂದ ನೋಡ್ರಿ ಒಮ್ಮ್ಯಾರ. ಮಹಿಮೆ ಅರಿತವರಿಲ್ಲ, ನಿನ್ನ ನಾಮ ಮರೆತವರಿಲ್ಲ, ನಿನ್ನ ಅಂತರಂಗದ ಮಹಿಮೆ. ಯಾರೋ ಒಬ್ರು ಹೇಳ್ತಿದ್ರು ನಿನ್ನ ಕೈಲಿ ಏನು ಆಗಂಗಿಲ್ಲ ಅಂತ. ಅಣ್ಣ, ಈ ವಯಸ್ಸಿಗೆ ಎಷ್ಟು ಹೆಸರು ಮಾಡೀನಿ, ಇನ್ನು ನಿನ್ನ ವಯಸ್ಸಿಗೆ ಬರೋಷ್ಟರಲ್ಲಿ ಎಷ್ಟು ಜನರ ಪ್ರೀತಿ ಸಂಪಾದನೆ ಮಾಡ್ತಾನ ಅಂತ ವಿಚಾರ ಮಾಡಿ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನ. ಸರ್, ಇದು ನಿಮ್ಮೂರ? ನಮ್ಮೂರು. ನಾನು ಹುಟ್ಟು ಬೆಳೆದಿದ್ದೆ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ, ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ನಮಸ್ಕಾರ, ನನ್ನ ಹೆಸರು ಕ್ಷೀರಲಿಂಗ ಆಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ, ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಚೇಗುಂಟ, ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ, ಆ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರ ಪ್ರೇಕ್ಷಕರ ಮೇಲೆ ಇರ್ಲಂತ ತಿಳಿಸುತ್ತಾ, ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪಾ ಅಂದ್ರೆ, ಯಾರಿಗಾದ್ರೂ ಫಸ್ಟ್ ಹೆಣ್ಣು ಹುಟ್ಟಿತು, ಸೆಕೆಂಡ್ ಹೆಣ್ಣು ಹುಟ್ಟಿತು, ಗಂಡು ಮಕ್ಕಳೇ ಬೇಕಂದ್ರೆ ಗಂಡು ಸಂತಾನಕ್ಕಾಗಿ ನಮ್ಮ ಹತ್ರ ಔಷಧ ಕೊಡಲಾಗ್ತದ. ಅದು ಯಾವ ತರ ಇರ್ತದಪ್ಪ ಅಂತಂದ್ರೆ, ಗಂಡು ಮಕ್ಕಳು ಬೇಕಂದ್ರೆ ನಮ್ಮ ಹತ್ರ ಒಂದು ಸಂಡೆ ದಿನ ಬಂದು ಆಕಳಿನ್ಯಾಗ ಬಂದು ಕುಡ್ದು ಹೋಗ್ಬೇಕು. ಈ ಗಂಡು ಮಗು ಮಾಡೋಂತ ಈ ಒಂದು ಗಿಡದ ಬೇರ್ ಐತೆ, ಈ ಬೇರನ್ನ ಸಣ್ಣ ಪುಡಿ ಮಾಡಿ ಪೌಡ್ರ್ ಮಾಡಿಬಿಟ್ಟು ಈ ಪೌಡ್ರ್ ಆಕಳಿನ್ಯಾಗ ಕುಡಿದ್ಬಿಟ್ರೆ ಸಾಕು, ಒಂದ್ ಸಂಡೆ ಬಂದು ಕಂಪಲ್ಸರಿ ಗಂಡು ಮಗು ಆಗ್ತದ. ಗಂಡು ಮಗು ಬೇಕಂದ್ರೆ ಯಾರಾದ್ರೂ ಬಂದು ನಮ್ಮ ಬೆಲ್ಲಿ ಸಂಡೆ ಒಂದಿನ ಬಂದು ಔಷಧಿ ತಗೊಂಡು ಹೋಗ್ಬೇಕಂತ ನಾನು ತಿಳ್ಸಕ್ ಇಷ್ಟಪಡ್ತಿದ್ದೀನಿ. ಯಾವ ತರಪ್ಪ ಅಂತಂದ್ರೆ, ಫಸ್ಟ್ ಬಂದು ಒಂದು ಸಂಡೆ ಆಕಳಿನ್ಯಾಗ ಔಷಧಿ ಕುಡ್ದು ಹೋಗ್ಬೇಕಿದು. ಯಾವುದೇ ತರ ಸೌಡಿ ಎಫೆಕ್ಟ್ ಇಲ್ಲ, ಪ್ರತಿ ಒಂದು ಸೈಡ್ ಎಫೆಕ್ಟ್ ಏನ್ ಮಾಡಲ್ಲ ಇದು. ಯಾರಾದ್ರೂ ಕ್ಯಾಜುವಲ್ ಆಗಿ ಗಿಡದೊಂದು ಬೇರಿಲೇಸೆ ಗಂಡು ಮಗು ಮಾಡ್ತದ. ಪ್ರೆಗ್ನೆಂಟ್ ಆದ 3 ತಿಂಗಳ ಒಳಗಡೆ ಅಂದ್ರೆ 1 ತಿಂಗಳ 2 ತಿಂಗಳ 2.5 ತಿಂಗಳ ಪೂರ್ಣೆ 3 ತಿಂಗಳದಾಗೆ ಬಂದು ಈ ಔಷಧಿ ತಗೊಂಡು ಹೋಗ್ಬೇಕು. ಈ ಬೇರು ಸಣ್ಣ ಕುಟ್ಟಿಬಿಟ್ಟು ಈ ತರ ಪೌಡರ್ ಮಾಡಿದೀವಿ, ಆಕಳನ್ನೇ ಕೊಡ್ತೀವಿ. ಇದು ಆಕಳನ್ನೇ ಒಂದು ಸಂಡೆ ಬಂದು ಕುಡ್ದೋಗ್ಬಿಟ್ರೆ ಕಂಪಲ್ಸರಿ ಗಂಡು ಮಗ ಆಗ್ತದ. 21 ದಿನ ಆಂಜನೇಯನ ಗುಡಿಗೆ ತಿರುಗಬೇಕು ಔಷಧಿ ಕುಡಿದ ಮೇಲೆ. ತಿರುಗಿದ ಮೇಲೆ 21 ದಿನ ಒಂದು ಆಂಜನೇಯನ ವ್ರತ ಹಿಡ್ದಂಗ 21 ದಿನ ಆಂಜನೇಯನ ಗುಡಿಗೆ ಒಂದು ತಿರುಕೇಸಿ ಗಂಡು ಹುಟ್ಲಂತ ಬೇಡಿಕೆಂಬರ್ಬೇಕು. 21 ದಿನ ಔಷಧಿ ಕುಡಿದ ಮೇಲೆ ಆಂಜನೇಯನ ಗುಡಿಗೆ ತಿರುಗುವಂತ ಒಂದು ವ್ಯವಸ್ಥೆ ಇರ್ತದ. ಅದಾದ್ಮೇಲೆ ಕಂಪಲ್ಸರಿ ಗಂಡ ಆಗ್ತದ. ಗಂಡ ಆದ್ಮೇಲೆ ಶ್ರೀ ವೀರಾಂಜನೇಯಗೆ ಎಲ್ ಪೂಜೆ ಕಟ್ಸ್ಬೇಕು. ಔಷಧಿ ಕೊಟ್ಟ ಗುರುಗಳಿಗೆ ಸನ್ಮಾನ ಮಾಡ್ಬೇಕು. ಮತ್ತೆ ಆ ಕೂಸಿಗೆ ಒಂದು ತಾಯ್ತ ಕಟ್ಟಲಾಗ್ತದ. ಮತ್ತೆ ಒಂದು ಕಿವಿಯಾಗ ಒಂದು ಮಂತ್ರ ಹೇಳ್ಬೇಕಾಗ್ತದ. ಅವತ್ತ ಆಂಜನೇಯಂದು ಒಂದು ಅರಿಕೆ ಮುಡ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಯಾವ ತರ ಅರಿಕೆ ಮಾಡ್ತಾ ಇದೀವಿ ಅಂದ್ರೆ, ಇವಾಗ ನೋಡ್ರಿ ಒಂದು ಕೊಳ್ಳೆ ಅಂತ ಒಂದು ಗ್ರಾಮ, ಕೊಳ್ಳೆಯವರು ಔಷಧಿ ತಗೊಂಡಾರ ನಮ್ಮ ಹತ್ರ. ಆ ಕೊಳ್ಳೆಯವರಿಗೆ ಔಷಧಿ ತಗೊಂಡ್ಮೇಲೆ ಒಂದು ಗಂಡು ಮಗ ಆಗ್ಯದ. ಇವಾಗ ಎಲ್ ಪೂಜೆ ಕಟ್ಟಕ್ ಬಂದಾರ ಇವತ್ತ ಕೊಳ್ಳಿ ದಂಪತಿಗಳು. ಅವರಿಗೆ ಗಂಡಿದ್ದಿಲ್ಲ, ಗಂಡು ಮಗನ ಔಷಧಿ ತಗೊಂಡಾರ ಕೊಳ್ಳಿ ದಂಪತಿಗಳು. ಆ ದಂಪತಿಗಳು ಗಂಡು ಮಗ ಆದ್ಮೇಲೆ ಯಾವ ತರ ಎಲ್ ಪೂಜೆ ಕಟ್ಟಬೇಕು, ಯಾವ ತರ ಆಂಜನೇಯನಿಗೆ ಒಂದು ಅರಿಕೆ ತೀರ್ಸ್ಬೇಕು, ಯಾವ ತರ ಜ್ಯೋತಿ ಹೊರಬೇಕಂತ, ಯಾವ ತರ ಸನ್ಮಾನ ಮಾಡ್ಬೇಕಂತ ಅವ್ರದೆಲ್ಲ ಒಂದು ವಿಡಿಯೋ ಮಾಡಿದೀವಿ. ಇವಾಗ ನೋಡ್ಕೊಂಡ್ ಬನ್ನಿ ಯಾವ ತರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ನಾನು. ತಲೆ ಎತ್ತಿದಾಗ ಚೇರ ಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ
ಶಿವ ನೀಡಿದ ವರವೋ ಈ ಊರಿಗೆ ಇವಾಲದ ಮರವೋ ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ 6,000 ಬಂದರು ಬಿಡನು ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ